ಹಾಂ ಹೀಗೆ ಬಾಕ್ಸ್ ಬಸ್ ಸರ್ ರೌಂಡ್ಸ್ ಅದ್ರ ಮುಂದೆ ಇವತ್ತು ಬೆಂಗಳೂರು ಕ್ರೈಮ್ ಬ್ರಾಂಚ್ ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಇದು ಅತಿ ಹೆಚ್ಚು ಪ್ರಮಾಣದ ಒಂದು ಸೀಜರ್. ಇದು 38 kg MDMA. ಓಕೆ, ಮತ್ತೆ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡ್ರಗ್ ಸೀಜರ್ದು ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಬಂದಿದ್ದೀವಿ. ಮಂಗಳೂರು CCB ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸೀಜರ್ದು ಒಂದು ಸ್ಟೋರಿ ಇದೆ. ಇದು 6 ತಿಂಗಳು ಹಿಂದೆ ಒಬ್ಬ ಹೈದರಲ್ಲಿ ನಾವು ಒಂದು ಡ್ರಗ್ ಪೆಡ್ಲಿಂಗ್ ಕೇಸ್ ಮಾಡುವಾಗ ಇದು ಪ್ರಾರಂಭ ಆಯಿತು. ಅವರಿಂದ ನಾವು ಆವಾಗ 15 ಗ್ರಾಮ್ MDMA ಸೀಜ್ ಮಾಡಿತ್ತು ಪಂಪ್ವೆಲ್ಲಿಂದ. ನಂತರ ಅವ್ರದ್ದು ಇಂಟರೋಗೇಷನ್ ಮತ್ತು ಇನ್ವೆಸ್ಟಿಗೇಷನ್ದಲ್ಲಿ ನಮಗೆ ಒಬ್ಬ ನೈಜೀರಿಯನ್ ಬಗ್ಗೆ ಮಾಹಿತಿ ಸಿಗ್ತಾಯಿದೆ. ಆ ನೈಜೀರಿಯನ್ ಪೀಟರ್ ಆಕೆಡಿ ಬೋಲುಮವು ಅವ್ರಿಗೆ ಅರೆಸ್ಟ್ ಮಾಡಿದ ನಂತರ ನಮಗೆ ಅವರಿಂದ 6 kg 300 ಗ್ರಾಮ್ MDMA ನಾವು ಸೀಜ್ ಮಾಡ್ತೀವಿ. ನಂತರ ಅವ್ರದ್ದು ಇನ್ವೆಸ್ಟಿಗೇಷನ್ ಮತ್ತು ಇಂಟರೋಗೇಷನ್ ಮತ್ತು ನಂತರ ನಮಗೆ ಇನ್ನೂ ದೊಡ್ಡ ಪ್ರಮಾಣದ ಇದು ಲಿಂಕ್ಸ್ಗಳು ನಮಗೆ ಸಿಗ್ತದೆ. ಆದ ನಂತರ ಬೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು 6 ತಿಂಗಳಿಂದ ಆ ಲಿಂಕ್ಸ್ ಮತ್ತು ಇನ್ಫಾರ್ಮೇಷನ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಮೂಲತಃ ಬೆಂಗಳೂರಿಗೆ ಇದು ಎಲ್ಲ MDMA ಡೆಲ್ಲಿಯಿಂದ ಸಪ್ಲೈ ಆಗ್ತಾಯಿತ್ತು. ಸೊ ಸಾಕಷ್ಟು ಸತಿ ನಮ್ಮವರು ಬೆಂಗಳೂರು ಮತ್ತು ಡೆಲ್ಲಿ ಪ್ರವಾಸ ಮಾಡಿ ಇದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ನಂತರ ನಮಗೆ ಈ MDMA ಜಾಲ ಬಗ್ಗೆ ಒಂದು ಪ್ಯಾಟರ್ನ್ ನಮಗೆ ಕಂಡು ಬಂತು. ಪ್ಯಾಟರ್ನ್ ಹೇಗಿದೆ ದಟ್ ಎವ್ರಿ 15 days ಡೆಲ್ಲಿಯಿಂದ ಅಫ್ರಿಕನ್ ಮತ್ತು ನೈಜೀರಿಯನ್ ನ್ಯಾಷನಾಲಿಟಿ ಅದು ಲೇಡೀಸ್ ಮಿಡ್ ನೈಟ್ ಪ್ರಯಾಣ ಮಾಡಿ ಮಾರನೇ ದಿವಸ ಲೋಕಲ್ ಪೆಡ್ಲರ್ಸ್ಗೆ ಇದನ್ನು ಸಪ್ಲೈ ಮಾಡಿ ಮತ್ತೆ ರಿಟರ್ನ್ ಹೋಗೋದು. ಸೊ ನಮ್ಮ ಟೀಮ್ ಸುಮಾರು ತಿಂಗಳಿಂದ ಅವ್ರಿಗೆ ವಾಚ್ ಮಾಡ್ತಾಯಿದ್ರು. 13th ಈವ್ನಿಂಗ್ ನಮಗೆ ಒಂದು ಖಚಿತ ಮಾಹಿತಿ ಬರ್ತದೆ ದಟ್ ಡೆಲ್ಲಿಯಿಂದ ಇಬ್ಬರು ಅಫ್ರಿಕನ್ ನ್ಯಾಷನಾಲಿಟೀಸ್ ಅವರು ಇವತ್ತು ಪ್ರಯಾಣ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಮ್ಮವರು ಕೂಡ ಆ ಕೇಸ್ ಫಾಲೋಅಪ್ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಸೊ ಆ ದಿವಸ ರಾತ್ರಿ 9:50 ಡೆಲ್ಲಿ ಟು ಬೆಂಗಳೂರು ಫ್ಲೈಟ್ ಹತ್ತಿ ಇಬ್ಬರು ಅಫ್ರಿಕನ್ ನ್ಯಾಷನಾಲಿಟೀಸ್ದು ಲೇಡೀಸನ್ನು ಬೆಂಗಳೂರು ಅರೈವಲ್ ಆಗ್ತಾರೆ ರಾತ್ರಿ 12:15. ನಂತರ ಒಂದು ಕ್ಯಾಬ್ ಬುಕ್ ಮಾಡಿ ಅವರು ಹೋಗ್ತಾರೆ. ಸೇಮ್ ಟೈಮ್ ಅವರ್ ಟೀಮ್ಸ್ ಆರ್ ಫಾಲೋಯಿಂಗ್ ದ್ಯಾಮ್ ಟು ಫೈಂಡ್ ಔಟ್ ಅವರು ಯಾರ್ಯಾರಿಗೆ ಇದು ಡೆಲಿವರಿ ಕೊಡಲಿಕ್ಕೆ ಹೊರಟಿದ್ದಾರೆ ಅಂತ. ಅನ್ಫಾರ್ಚುನೇಟ್ಲಿ ನಮಗೆ ಆ ಮಧ್ಯದಲ್ಲಿ ಯಾವುದು ಲೋಕಲ್ ಪೆಡ್ಲರ್ ಕಂಡಿಲ್ಲ. ನಂತರ ನಮ್ಮ ಟೀಮ್ ಅವರು ಅವ್ರಿಗೆ ಬೆಳಿಗ್ಗೆ 7:15 14th ಮಾರ್ಚ್ ಬೆಳಿಗ್ಗೆ 7:15 ನೀಲಾದ್ರಿ ನಗರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಒಂದು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಇಂಟರ್ಸೆಪ್ಟ್ ಮಾಡುವಾಗ ಅವ್ರ ಹತ್ರ ಒಂದು 2 ಟ್ರಾಲೀಸ್ ಇತ್ತು. ಆ 2 ಟ್ರಾಲೀಸ್ದು ತಪಾಸಣೆ ಮಾಡುವಾಗ ಅದರಲ್ಲಿ ಸುಮಾರು 38 kg MDMA ಇತ್ತು, ವಿಚ್ ಈಸ್ ಇಂಟರ್ನ್ಯಾಷನಲ್ ಪ್ರೈಸ್ ಈಸ್ 75 crores. ಸೊ ಈಗ ನಾವು ಅವ್ರ ಮೇಲೆ ಅದೇ ಕೇಸಲ್ಲಿ ಫರ್ದರ್ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಪ್ರಾರಂಭಿಕ ಮಾಹಿತಿ ಪ್ರಕಾರ ಇವರು ಈ ಕೃತ್ಯ ಸುಮಾರು 1 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಮಾಡ್ತಾಯಿದ್ದಾರೆ. 2 ladies involved in this. First, A1 is Bemba Fenta, alias Adonis Jegula. She is from West Africa.
ಆ್ಯಂಡ್ 2020 ಅವರು ಮೊದಲೇ ಬಾರಿ ಡೆಲ್ಲಿಗೆ ಬರ್ತಾರೆ ಬಿಸ್ನೆಸ್ ವೀಸಾ ಆಧಾರ ಮೇಲೆ. ಆದ ನಂತರ ಅಲ್ಲಿಗೆ ಕಂಟಿನ್ಯೂ ಆಗ್ತಾರೆ. ನಂತರ ಅವ್ರದ್ದು ಕನ್ಫೆಷನ್ ಸ್ಟೇಟ್ಮೆಂಟ್ ಪ್ರಕಾರ ಕಳೆದು 1.5 ವರ್ಷದಲ್ಲಿ ಈ ಬಿಸ್ನೆಸ್ಸಲ್ಲಿ ಅವರು ಶಾಮೀಲಾಗಿದ್ದಾರೆ. ನಂತರ ಇನ್ನೊಂದು ಲೇಡೀಸ್ ಶೀ ಈಸ್ ಆಫ್ ನೈಜೀರಿಯನ್ ನ್ಯಾಷನಾಲಿಟಿ, ಅಬಿಗಾಲೀಸ್ ಎಡೋನಿಸ್, ಒರಿಜಿನಲ್ ನೇಮ್ ಈಸ್ ಒಲಿಗೋ ಇವಾನ್ಸ್. ಅವಳು ನೈಜೀರಿಯಾ 2016 ಜುಲೈಯಲ್ಲಿ ಡೆಲ್ಲಿಗೆ ಮೆಡಿಕಲ್ ವೀಸಾ ಮೇಲೆ ಬರ್ತಾರೆ. ಆ್ಯಂಡ್ ಆದ ನಂತರ ಅಲ್ಲಿ ವೀಸಾ ಎಕ್ಸ್ಪೈರ್ ಆದ ನಂತರ ಇಲ್ಲಿಗಲ್ ಸ್ಟೇ ಮಾಡ್ತಾ ಇದ್ದಾರೆ. ಅವಳು ಕೂಡ ಇದೇ ಬಿಸ್ನೆಸ್ಸಲ್ಲಿ ಸುಮಾರು 1.5 ವರ್ಷದಲ್ಲಿದ್ದಾರೆ. ಮೊದಲೇ ಅವಳು ಕ್ಲೋತ್ ಬಿಸ್ನೆಸ್ ಮಾಡ್ತಾಯಿದ್ರು. ಸೊ ಈ ಇಬ್ಬರು ಲೇಡೀಸ್ ಸಾಕಷ್ಟು ಸತಿ ಬೆಂಗಳೂರು, ಮುಂಬೈಗೆ ಪ್ರಯಾಣ ಮಾಡಿದ್ದಾರೆ. ನಮ್ಮದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಕಳೆದ 1 ವರ್ಷದಲ್ಲಿ ಸುಮಾರು 37 ಟೈಮ್ಸ್ ಅವರು ಬೆಂಗಳೂರು ಬಂದಿದ್ದಾರೆ ಮತ್ತು 22 ಟೈಮ್ಸ್ ಡೆಲ್ಲಿ ಹೋಗಿದ್ದಾರೆ. ಸೊ ಒಟ್ಟಾರೆ 1 ವರ್ಷದಲ್ಲಿ 59 ಟೈಮ್ಸ್ ಅವರು ಈ ಡ್ರಗ್ಸ್ ಟ್ರಿಪ್ಸ್ ಮಾಡಿದ್ದಾರೆ. ಆ್ಯಂಡ್ ಸೊ ಇದು ಎಲ್ಲ ತಮ್ಮ ಮುಂದೆ ಇದೆ. ಫರ್ದರ್ ಇವರು ಬೆಂಗಳೂರು ಲ್ಯಾಂಡ್ ಆದ ನಂತರ ದೇ ವಿಲ್ ಸಾಮಾನ್ಯವಾಗಿ ಅವ್ರ ಮಾಡಸ್ ಆಪರೆಂಡಿ ಹೇಗೆ ಇರ್ತದೆ, ದೇ ವಿಲ್ ಹೈರ್ ಒನ್ ಕ್ಯಾಬ್. ಆದ ನಂತರ ಕ್ಯಾಬ್ ಆದಾದ ನಂತರ ಇನ್ನೊಂದು ಕ್ಯಾಬ್ ಹೈರ್ ಮಾಡಿ ಮಲ್ಟಿಪಲ್ ಪೆಡ್ಲರ್ಸ್ಗೆ ವೈಟ್ ಫೀಲ್ಡ್, ನೆಲಮಂಗಲ, KR-ಪುರಂ, ಹೊಸಕೋಟೆ ತನಕ ಡೆಲಿವರಿ ಮಾಡಿ ನಂತರ ವಿದಿನ್ 24 hours ದೇ ಅಗೇನ್ ರಿಟರ್ನ್ ಬ್ಯಾಕ್ ಟು ಡೆಲ್ಲಿ. ಸೊ ಹೀಗೆ ಇವ್ರದ್ದು ಜಾಲ ಇದು ಇದೆ. ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ವಿ ಹ್ಯಾವ್ ಬಿನ್ ಏಬಲ್ ಟು ಬ್ರೇಕ್ ದಿಸ್ ನೆಟ್ವರ್ಕ್. ಆ್ಯಂಡ್ so I congratulate entire Mangalore CCB team for this extraordinary work. And because this is one of the highest seizure. ನಾವು ಕಳೆದ ವರ್ಷ ಹೆಮ್ಮೆಯಿಂದ ಹೇಳಿದ್ದೀವಿ ದಟ್ ಮಂಗಳೂರಿನ ಪೊಲೀಸ್ ಮಂಗಳೂರು ಸಿಟಿ ಇತಿಹಾಸದು ಅತಿ ಹೆಚ್ಚು ದೊಡ್ಡ ಪ್ರಮಾಣದ ಸೀಜರ್ ಮಾಡಿದ್ದಾರೆ 6 kgದು. ಬಟ್ ಈ ವರ್ಷ ಈ ಪ್ರೆಸ್ ಮೀಟಲ್ಲಿ ನಾನು ಇನ್ನೂ ಹೆಮ್ಮೆಯಿಂದ ಹೇಳ್ತಿದ್ದೀವಿ ದಟ್ ನಾವು ಇವತ್ತು ಕರ್ನಾಟಕ ಪೊಲೀಸ್ ಇತಿಹಾಸದು highest ever seizure ಮಾಡಿದ್ದೀವಿ. ಆ್ಯಂಡ್ ವಿ ವಿಲ್ ವರ್ಕ್ ಕಂಟಿನ್ಯೂ ಟು ಬ್ರೇಕ್ ದಿಸ್ ಡ್ರಗ್ ಕಾರ್ಟಲ್. ಥ್ಯಾಂಕ್ ಯು. ಆಸ್ ಪರ್ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇಟ್ ಈಸ್ 75 crores. MDMA ಒಂದು ಬಾರಿ ಬಂದಾಗ 75 crores 50 times ಬಂದಿದ್ದಾರೆ ಅಂತ ಹೇಳಿ ಇದೆಲ್ಲ ಈ ಕಸ್ಟಮ್ಸ್ ಇವರನ್ನು ತಪ್ಪಿಸಿ ಬಂದರೆ ಅವರು ಶಾಮೀಲಾಗಿದ್ದಾರೆ ಅದರಲ್ಲಿ. ದಿಸ್ ಈಸ್ ದೇ ಆರ್ ಕಮಿಂಗ್ ಟು ದ ಡೊಮೆಸ್ಟಿಕ್ ಏರ್ಪೋರ್ಟ್. ಸೊ ಆದರೆ 59 ಟೈಮ್ಸ್ ಬಂದಿದ್ದಾರೆ. ಎಷ್ಟು kg ತಂದಿದ್ದಾರೆ, ಹೌ ದೇ ಹ್ಯಾವ್ ಕಮ್, ಅಲ್ಲಿ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಹೇಗೆ ಅವಾಯ್ಡ್ ಮಾಡಿದ್ದಾರೆ, ಇದು ಎಲ್ಲ ನಾವು ಈಗ ಫರ್ದರ್ ತನಿಖೆಯಲ್ಲಿ ನೋಡ್ತೀವಿ. ಇಲ್ಲ, ನಿನ್ನೆ ರಾತ್ರಿ ಅವರು ಲೇಟ್ ನೈಟ್ ಮಂಗಳೂರು ರೀಚ್ ಆಗಿದ್ದಾರೆ. ಆಮೇಲೆ ಇವತ್ತು ಅವ್ರದ್ದು ಪೊಲೀಸ್ ಕಸ್ಟಡಿ ನಮಗೆ ಸಿಗ್ತದೆ. ಆವಾಗ ಇಂಟರೋಗೇಷನ್ ಟೈಮಲ್ಲಿ ಇದು ಎಲ್ಲ ಮಾಹಿತಿ ಖಚಿತಪಡ್ತದೆ. ಇದು ಇನ್ನೂ ನಮಗೆ ಕನ್ಫರ್ಮ್ ಇಲ್ಲ. ದೇರ್ ಆರ್ 2 ಸ್ಪೆಕ್ಯುಲೇಷನ್. ಮೇ ಬಿ ಅವರು ಔಟ್ಸೈಡ್ ಇಂಡಿಯಾನ ತರ್ತಾ ಇರ್ಬೋದು ವಯ ಡೆಲ್ಲಿ, ಆರ್ ಡೆಲ್ಲಿ ಸುತ್ತಮುತ್ತ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ಬೋದು. ಅದು ನಾವು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನೋಡ್ತೀವಿ. ಇಲ್ಲ, ದಿಸ್ ಹ್ಯಾಸ್ ನೋ ಕನೆಕ್ಷನ್ ವಿತ್ ಮಂಗಳೂರು. ದಿಸ್ ವಾಸ್ ಎಕ್ಸ್ಟೆನ್ಷನ್ ಆಫ್ ಅವರ್ ಅರ್ಲಿಯರ್ ಇನ್ವೆಸ್ಟಿಗೇಷನ್ ವೇರ್ ವಿ ವರ್ ಟ್ರೈಂಗ್ ಟು ಫೈಂಡ್ ಔಟ್ ದ ಒರಿಜಿನಲ್ ನೆಕ್ಸಸ್ ಆಫ್ ದ ಡ್ರಗ್ ಸಪ್ಲೈಯರ್ಸ್. ಯಾಕೆಂದರೆ ದಟ್ ವಾಸ್ ಅವರ್ ಮ್ಯಾಂಡೇಟ್ ದಟ್ ಸ್ಮಾಲ್ ಸ್ಕೇಲ್ ಪೆಡ್ಲರ್ಸ್ಗೆ ಬಿಟ್ಟು ನಾವು ಮೇಜರ್ ಸಪ್ಲೈಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಹಿಡಿಬೇಕು. ಆ್ಯಂಡ್ ದಟ್ಸ್ ವೈ ಐ ಸೆಡ್ our investigation started with the 15 gram MDMA which was supplied in Mangaluru. But ಆದ ನಂತರ the first Nigerian whom we arrested, Peter IKD, ಅವರಿಂದ ನಾವು ಬೆಂಗಳೂರಲ್ಲಿ ರಿಕವರಿ ಮಾಡಿದ್ದೀವಿ. ಇವರು ಕೂಡ ಆ್ಯಕ್ಚುಲಿ ದೇರ್ ಇಂಟೆಂಡೆಡ್ ಟಾರ್ಗೆಟ್ ವಾಸ್ ಬೆಂಗಳೂರಲ್ಲಿ ಎಲ್ಲ ಕಡೆ ಡೆಲಿವರಿ ಮಾಡೋದು. ಇಟ್ ಹ್ಯಾಸ್ ನೋ ಕನೆಕ್ಷನ್ ಟು ಬೆಂಗಳೂರು. ಅಲ್ಲಿ ಅವರು ಮೆಡಿಕಲ್ ವೀಸಾ ಆಧಾರ ಮೇಲೆ ಬಂದಿದ್ದರು ಅಬಿಗಾಲಿ. ಆ್ಯಂಡ್ ನಂತರ ಕ್ಲೋತ್ ಬಿಸ್ನೆಸ್ ಮಾಡ್ತಾಯಿದ್ರು. ಬಟ್ ಐ ಥಿಂಕ್ ದಟ್ ಈಸ್ ಓನ್ಲಿ ಫಾರ್ ದ ನೇಮ್ ಸೇಕ್. ಹಾಂ, ಅದು ನಮಗೆ ಹೇಳೋಕ್ಕಾಗೋದಿಲ್ಲ ಬಿಕಾಸ್ ದಟ್ ವಿಲ್ ಬಿ ಎ ಸ್ಪೆಕ್ಯುಲೇಷನ್. ಆದರೆ ನಮ್ಮ ಈ ಟ್ರಿಪ್ಪಲ್ಲಿ ನಾವು 38 kg ಸೀಸ್ ಮಾಡಿದ್ವಿ. ಅದು ನಾವು ಈಗ ಇಂಟರೋಗೇಷನಲ್ಲಿ ಕೇಳ್ತೀವಿ ಅವರಿಗೆ.
ಈಗ ಫಸ್ಟ್ ಒನ್ಸ್ ವಿ ಟೇಕ್ ದಮ್ ಪೊಲೀಸ್ ಕಸ್ಟಡಿ ಆವಾಗ ಇಂಟರ್ವ್ಯೂಷನ್ ಸಮಯದಲ್ಲಿ ಗೊತ್ತಾಗ್ತದೆ ಇದಕ್ಕಿಂತ ಮುಂಚೆ ಪ್ರತಿ ಟಿಪ್ಪಲ್ಲಿ ಎಷ್ಟು ತಂದಿದ್ದಾರೆ ಅಂತ. ಇದು ಒಂದು ಟೀಮ್ ಮಾತ್ರವಾ ಅಥವಾ ಬೇರೆ ಈ ರೀತಿಯ ಟೀಮ್ಗಳು? ಈಗ ನಮ್ಮ ಹತ್ರ ನಮ್ಮ ಡೆವಲಪ್ ಇನ್ಫಾರ್ಮೇಷನ್ ಪ್ರಕಾರ ಈಗ ಸದ್ಯಕ್ಕೆ ಇದು ಒಂದು, ಮೇ ಬಿ ದೇರ್ ಮೇ ಬಿ ಅದರ್ ಟೀಮ್ಸ್ ಆಲ್ಸೋ, ಐ ಡೋಂಟ್ ನೋ. ಈಗ ಸಿನ್ಸ್ ದೇ ಆರ್ ಕಮಿಂಗ್ ಟು ದ ಡೊಮೆಸ್ಟಿಕ್ ರೂಟ್ ಆರ್ ವಿ ಹ್ಯಾವ್ ಟು ಚೆಕ್ ಈಚ್ ಆ್ಯಂಡ್ ಎವ್ರಿ ಟ್ರಿಪ್ ಹೌ ದೇ ಹ್ಯಾವ್ ಕಮ್, ಯಾವ ರೂಟಿಂದ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ. ಒಂದು ಮಾಹಿತಿ ನಮಗೆ ಏನು ಸಿಕ್ಕಿದೆ ದಟ್ ಪ್ರತಿ ಟ್ರಿಪ್ಪಲ್ಲಿ ಐ ಡಿ ಕಾರ್ಡಲ್ಲಿ ಅವರು ತಮ್ಮ ಸೌತ್ ಆಫ್ರಿಕನ್ ಪಾಸ್ಪೋರ್ಟ್ ತೋರಿಸ್ತಾ ಇದ್ರು ಆ್ಯಂಡ್ ಅದರಲ್ಲಿ ಇರೋದು ವೀಸಾ ವಿಚ್ ಇಸ್ ಫೇಕ್. ಸೊ ಈಗ ನಮ್ಮ ಟೀಮ್ ಡೆಲ್ಲಿ ಪ್ರಯಾಣ ಮಾಡ್ತದೆ ಆ್ಯಂಡ್ ಡೆಲ್ಲಿ ಹೋಗಿ ಅಲ್ಲಿ ಏನಾಯಿತು ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಫೇಕ್ ಪಾಸ್ಪೋರ್ಟ್ ಆ್ಯಂಡ್ ಫೇಕ್ ವೀಸಾ. ಈಗ ಬೆಂಬಾ ಫೆಂಟಾ ಒರಿಜಿನಲ್ ನೇಮ್, ಶಿ ವಾಸ್ ಟ್ರಾವೆಲಿಂಗ್ ಇನ್ ದ ನೇಮ್ ಆಫ್ ಅಡೋನಿಸ್ ಜಬ್ಯುಲಾ ಪಾಸ್ಪೋರ್ಟ್. ಅದೇ ರೀತಿ ಒಲಿಗೋ ಇವಾನ್ಸ್ ಒರಿಜಿನಲ್ ನೇಮ್ ಆ್ಯಂಡ್ ಶಿ ವಾಸ್ ಟ್ರಾವೆಲಿಂಗ್ ಇನ್ ದ ನೇಮ್ ಆಫ್ ಅಬಿಗೇಲ್ ಅಡೋನಿಸ್. ಸೊ ಈ ರೀತಿ ಫೇಕ್ ಪಾಸ್ಪೋರ್ಟ್ ಮತ್ತು ವೀಸಾ ಬಳಕೆ ಮಾಡಿ ಇವರೆಲ್ಲ ಟ್ರಾವೆಲ್ ಮಾಡ್ತಾಯಿದ್ರು. ಅಬಿಗಾಲಿ ಕೇಮ್ ಇನ್ ಇಂಡಿಯಾ 2016 July and Bemba Fenta came in the year 2020. ಅವಳು ಫುಡ್ ಕಾರ್ಟ್ ಬಿಸ್ನೆಸ್. ಹಾಂ, ಈಗ ಇದು ಎಲ್ಲ ನಾವು ಈಗ ಕ್ರೈಮ್ ರೆಕಾರ್ಡ್ಸ್ ಮತ್ತು ನಮ್ಮ CCTVs ಚೆಕ್ ಮಾಡ್ತೀವಿ. ಸೊ ಅವಾಗ ಇವ್ರದ್ದು ಕ್ರೈಮ್ ಹಿಸ್ಟ್ರಿ ಗೊತ್ತಾಗ್ತದೆ. ಅದಕ್ಕಾಗಿ ನಾವು ಆ್ಯಕ್ಚುಲಿ ಮೊನ್ನೆ ರಾತ್ರಿ 5-6 ತಾಸು ಇವರಿಗೆ ಫಾಲೋಅಪ್ ಮಾಡಿದ್ದೀವಿ. ದಟ್ ಲೋಕಲ್ ಪೆಡ್ಲರ್ಸ್ ಯಾರ್ಯಾರಿಗೆ ಸಪ್ಲೈ ಮಾಡ್ತಾರೆ ಅವ್ರಿಗೆ ನಾವು ರೆಡ್ ಹ್ಯಾಂಡ್ ಅರೆಸ್ಟ್ ಮಾಡೋದು, ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಸೊ ವಿ ಅರೆಸ್ಟೆಡ್. ಅದು ಎಲ್ಲ ಈಗ ಇಂಟರೋಗೇಷನ್ ಸಮಯದಲ್ಲಿ ಗೊತ್ತಾಗ್ತದೆ. ಸೊ ವಿಲ್ ಹ್ಯಾವ್ ಒನ್ ಫಾರ್ ನೆಕ್ಸ್ಟ್ ರೌಂಡ್ ಆಫ್ ಪ್ರೆಸ್ ಮೀಟ್ ವೇರ್ ವಿಲ್ ರಿವೀಲ್ ಆಲ್ ದಿಸ್ ಇನ್ಫಾರ್ಮೇಷನ್. ಸೊ ಡೆಫಿನೆಟ್ಲಿ ನಾವು ಈಗ NCB ಕೂಡ ಸಂಪರ್ಕ ಮಾಡ್ತೀವಿ. ಅವ್ರದ್ದು ಡೇಟಾಬೇಸಲ್ಲಿ ಏನೇನಿದೆ ಅದು ಕೂಡ ವೆರಿಫೈ ಮಾಡ್ತೀವಿ. ಸಿನ್ಸ್ ಇಟ್ ಈಸ್ ನಾವು ಇಂಟರ್ ಸ್ಟೇಟ್ ಡ್ರಗ್ ಕಾರ್ಟಲ್, ಸೊ ಡೆಫಿನೆಟ್ಲಿ ನಾವು ಆ ಏಜೆನ್ಸಿಗಳು ಕೂಡ ಸಂಪರ್ಕ ಮಾಡ್ತೀವಿ.